ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ವಾಟರ್ ಟೆಕ್ನಾಲಜಿ ಅಂತ 4th ಸೆಮ್ಮಲ್ಲಿ ಬರುತ್ತೆ, ಅದನ್ನು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಎಪಿಸೋಡಲ್ಲಿ ನಾನು ಆ್ಯಕ್ಚುಲಿ ವಾಟರ್ ಟೆಕ್ನಾಲಜಿ ಏನಿದೆಯಲ್ಲ ಅದರಲ್ಲಿ ನಿಮಗೆ ವಾಟರ್ದು ಹೇಗಿದೆ, ವಾಟರ್ ಎಲ್ಲಿಂದ ಸಿಗುತ್ತೆ, ವಾಟ್ ಆರ್ ದಿ ಸೋರ್ಸಸ್ ಆಫ್ ವಾಟರ್ ಇದೆ, ಸೊ ಅದರಲ್ಲಿ ಹೇಗೆ ಇಂಪ್ಯೂರಿಟೀಸ್ಗಳು ಸೇರಿಕೊಳ್ಳುತ್ತೆ, ಅದನ್ನು ಹಾರ್ಡ್ನೆಸ್ ಆಫ್ ವಾಟರ್ ಅಂದರೆ ಏನು, ಅದನ್ನು ಹೇಗೆ ರಿಮೂವ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲನೂ ನಿಮಗೆ ಇನ್ಫಾರ್ಮೇಷನ್ಸು ಕೊಡ್ತಾ ಹೋಗ್ತಾರೆ. ಆ್ಯಕ್ಚುಲಿ ವಾಟರ್ ಟೆಕ್ನಾಲಜಿ ಏನಿದೆಯಲ್ಲ ಅದು 3 hours ಚಾಪ್ಟ್ರು, ಹಾಗಾಗಿ ನಿಮಗೆ ಅದ್ರ ಮೇಲೆ 6 marks ಆ ಚಾಪ್ಟ್ರಲ್ಲಿ ಬರ್ತಾ ಹೋಗುತ್ತೆ. ನಾನು ಇವತ್ತಿನ ಎಪಿಸೋಡಲ್ಲಿ ಟೈಪ್ಸ್ ಆಫ್ ಇಂಪ್ಯೂರಿಟೀಸು, ಹಾರ್ಡ್ನೆಸ್ ಆಫ್ ವಾಟರು, ಡಿಮಿನರಲೈಸೇಷನ್ ಆಫ್ ವಾಟರ್ ಬೈ ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಆ್ಯಂಡ್ ಬೈ ರಿವರ್ಸ್ ಆಸ್ಮಾಸಿಸ್ ಮೆಥಡ್ ಅದ್ರ ಬಗ್ಗೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಗೊತ್ತು, ವಾಟರ್ ಇಸ್ ದಿ ಬೇಸಿಸ್ ಫಾರ್ ಅವರ್ ಲೈಫ್, ಜೀವನಿಧಿ ಅಂತ ಹೇಳ್ತಾರೆ. ಸೊ ಅದಿಲ್ಲ ಅಂತಂದರೆ ದೆರ್ ಇಸ್ ನೋ ಎಕ್ಸಿಸ್ಟೆನ್ಸ್ ಆಫ್ ದಿ ಲಿವಿಂಗ್ ಬೀಯಿಂಗ್ಸ್. ಐದರ್ ಪ್ಲ್ಯಾಂಟ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಅಥವಾ ಅಕ್ವಾಟಿಕ್ ಅನಿಮಲ್ಸ್ ಇರ್ಬೋದು, ಎಲ್ಲದಕ್ಕೂ ನಮ್ಗೆ ಏನು ಅಂತಂದರೆ ಅದು ಇರಲೇಬೇಕು, ನೀರು ಇರಲೇಬೇಕು. ನೀರು ಅನ್ನೋದು ಜೀವಜಲ. ನಮಗೆ ಪ್ರಾಣ ಉಳಿಸ್ಕೋಬೇಕು ಅಂದರೆ ನಮಗೆ ನೀರು ಇರಲೇಬೇಕಾಗತ್ತೆ. ಸೊ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ಅರ್ತ್ ಅಥವಾ ಎಕ್ಸಿಸ್ಟೆನ್ಸ್ ಆಫ್ ದಿ ಲೈಫ್ಗೆ ಅದು ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಇದನ್ನು ಮಿನಿಮೈಸ್ ಆಗಿ ಯೂಸ್ ಮಾಡಬೇಕು. ಸೊ ಹಾಗಾದರೆ ವಾಟರ್ ಸೋರ್ಸಸ್ ಯಾವ್ಯಾವಿದೆ ಅಂತ. ಸೊ ವಾಟರ್ ಸೋರ್ಸಸ್ನ ನಾವು ಬೇರೆ ಬೇರೆ ಥರ ಕನ್ಸಿಡರ್ ಮಾಡ್ಕೋಬೋದು. ಸರ್ಫೇಸಲ್ಲಿಂದ ಸಿಗುತ್ತೆ, ಲೈಕ್ ರಿವರ್ಸಲ್ಲಿ ಸಿಗುತ್ತೆ, ಲೇಕ್ಸಲ್ಲಿ ಸಿಗುತ್ತೆ, ಆಗ ಅಂಡರ್ಗ್ರೌಂಡ್ ವಾಟ್ರಲ್ಲಿ ಇರ್ಬೋದು, ಅಥವಾ ಮಳೆ ಬಂದಾಗ ಬರ್ಬೋದು ನಮಗೆ, ಅಥವಾ ಸೀನಲ್ಲಿ ಇರ್ಬೋದು. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಸೋರ್ಸಸ್ ಆಫ್ ವಾಟರ್ ಐ ಆಮ್ ಗೋಯಿಂಗ್ ಟು ಗೆಟ್ ಇಟ್. ಸೊ ಆದರೆ ಸರ್ಫೇಸಲ್ಲಿ ಅಂತ ತೊಗೊಂಡಾಗ ರಿವರ್ಸಲ್ ಆಗುತ್ತೆ ಅಂತಂದರೆ, ರಿವರ್ಸಲ್ ಏನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಕಂಟೈನ್ ಲಾಟ್ ಆಫ್ ಮಿನರಲ್ಸ್ ವಿಲ್ ಬಿ ಡಿಸಾಲ್ವ್ಡ್ ಇನ್ ಇಟ್. ಕ್ಲೋರೈಡ್ಸ್ ಇರ್ಬೋದು, ಸಲ್ಫೈಡ್ಸ್ ಇರ್ಬೋದು, ಬೈಕಾರ್ಬನೇಟ್ಸ್ ಇರ್ಬೋದು, ಸೋಡಿಯಮ್ಮು, ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್ಮು, ಈ ಐರನ್ನು, ಇದೆಲ್ಲನೂ ಏನಾಗಿರುತ್ತೆ ಅದರೊಳಗಡೆ ಡಿಸಾಲ್ವ್ ಆಗಿರುತ್ತೆ. ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಇರುತ್ತೆ, ಸ್ಯಾಂಡ್ ಇರುತ್ತೆ, ಅಥವಾ ಆರ್ಗ್ಯಾನಿಕ್ ಮ್ಯಾಟ್ರ್. ಈಗ ಏನಾಗುತ್ತೆ, ನದಿ ಒಂದು ಕಡೆಯಿಂದ ಇರಲ್ಲ, ಅದು ಒಂದು ಕಡೆಯಿಂದ ಒಂದು ಕಡೆಗೆ ಅದೇನಾಗುತ್ತೆ ಹರ್ಕೊಂಡು ಬರುತ್ತೆ, ಎಲ್ಲೋ ಹುಟ್ಟುತ್ತೆ ಎಲ್ಲೋ ಸೇರುತ್ತೆ ಅಂತ ಹೇಳ್ತಾರೆ. ನದಿ ಮೂಲ ಹುಡುಕ್ಬಾರ್ದು ಅಂತ ಹೇಳ್ತಾರೆ. ಅದೆಲ್ಲೋ ಒಂಥರ ಪ್ಯೂರಾಗಿ ಚಿಕ್ಕದಾಗಿ ಇರುತ್ತೆ, ಅದು ಬರ್ತಾ ಬರ್ತಾ ದೊಡ್ಡದಾಗಿ ಏನು ಮಾಡ್ತಾ ಹೋಗುತ್ತೆ, ಸಮುದ್ರಕ್ಕೆ ಸೇರೋ ತನಕ ಅದು ಹರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಆ ಹೋಗ್ತಾ ಇರ್ಬೇಕಾದ್ರೆ ಏನು ಮಾಡುತ್ತೆ ಅಂದರೆ ತನ್ನ ಒಡನಲ್ಲಿ ಏನೇನು ಸಿಗುತ್ತಲ್ಲ ಅದನ್ನೆಲ್ಲ ತನ್ನ ಜೊತೆಗೆ ಅದನ್ನು ತೊಗೊಂಡು ಹೋಗ್ತಾ ಇರುತ್ತೆ. ಸೊ ದೇರ್ಫೋರ್ ಇಟ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಇಂಪ್ಯೂರಿಟೀಸ್ ಡಿಸಾಲ್ವ್ಡ್ ಇನ್ ಇಟ್. ಎಷ್ಟು ಇಂಪ್ಯೂರಿಟೀಸ್ ಇದೆ ಅಂದರೆ ಅದು ಎಷ್ಟು ಸ್ಯಾಂಡ್ ಜೊತೆಗೆ ಕಾಂಟ್ಯಾಕ್ಟ್ ಬಂದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಅದರದ್ದು ಇಂಪ್ಯೂರಿಟಿ ಅಥವಾ ಪ್ಯೂರಿಟಿ ಇದೆಯಲ್ಲ ಅದು ವೇರಿ ಆಗ್ತಾ ಹೋಗುತ್ತೆ. ಇಷ್ಟೇ ಇರುತ್ತೆ, ಹಿಂಗೆ ಇರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ದಟ್ ಡಿಪೆಂಡ್ಸ್ ಅಪಾನ್ ವಾಟ್ ಎವರ್ ದ ಅಮೌಂಟ್ ಆಫ್ ಸಾಯಿಲ್, ಯಾವುದು ಸಾಯಿಲ್ ಕಾಂಟ್ಯಾಕ್ಟ್ ಬಂದು ಅದು ಹೊರಗಡೆ ಬರ್ತಿದೆಯಾ ಅದ್ರ ಮೇಲೆ ಹೋಗ್ತಾ ಹೋಗುತ್ತೆ. ಸೊ ಲೇಕ್ ವಾಟರ್ನ ಕನ್ಸಿಡರ್ ಮಾಡ್ಕೊಂಡಿದ್ರೆ, ಲೇಕ್ ಅಂದರೆ ಸರೋವರ ಅಂತ ಹೇಳ್ತೀವಿ, ನಿಂತಿದ್ದ ಕಡೆನೇ ನಿಂತಿರುತ್ತೆ. ಆದರೆ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಮಿನರಲ್ಸ್ ಯಾವುದೂ ಇರೋದಿಲ್ಲ, ಅದು ಲಾರ್ಜ್ ಅಮೌಂಟ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಅದರೊಳಗಡೆ ಡಿಸಾಲ್ವ್ ಆಗಿರುತ್ತೆ. ಆಮೇಲೆ ಕೆಮಿಕಲ್ ಕಾಂಪೋಸಿಷನ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ವೇರಿ ಆಗಿರೋದಿಲ್ಲ. ಅದೇ ಇದು ಒಂದು ಟೈಪ್ ಆಫ್ ವಾಟರ್ ನಮಗೆ. ಅಂದರೆ ಅದರಲ್ಲೂ ಇಂಪ್ಯೂರಿಟೀಸ್ ಇದೆ. ಲೇಕ್ ವಾಟರ್ ತೊಗೊಂಡ್ರೆ ಅದರಲ್ಲೂ ಬೇಕಾದಷ್ಟು ಇಂಪ್ಯೂರಿಟೀಸ್ ಇದೆ, ಅಥವಾ ರಿವರ್ಸ್ ತೊಗೊಂಡ್ರೆ ಅದರಲ್ಲೂ ಬೇಕಾದಷ್ಟು ಇಂಪ್ಯೂರಿಟೀಸ್ ಇದೆ. ಅದೇ ಥರ ನಾವೀಗ ರೈನ್ದು ತೊಗೊಳ್ಳೋಣ, ಪ್ಯೂರ್ ಫಾರ್ಮ್ ಅಂತ ಅಂದ್ಕೊಳ್ಳೋಣ. ದಟ್ಸ್ ಆಲ್ಸೋ ಅನದರ್ ಸೋರ್ಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ಸೊ ವಾಟರ್ ಸೈಕಲಿಂದ ನಮಗೆ ರೈನ್ ಬರ್ತಾ ಹೋಗುತ್ತೆ. ಆದರೆ ಬಿಕಾಸ್ ಆಫ್ ದಿ ಹ್ಯೂಮನ್ ಇಂಟರ್ವೆನ್ಷನ್ ಏನಾಗ್ತಿದೆ ಅಂದರೆ, ಆ ರೈನ್ ವಾಟರ್ ಏನಿದೆಯಲ್ಲ ಅದನ್ನು ಇಟ್ ಹ್ಯಾಸ್ ಬಿನ್ ಕಂಟಾಮಿನೇಟೆಡ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ವಿ ಆರ್ ಗೋಯಿಂಗ್ ಟು ಪಲ್ಯೂಟ್ ದ ಅಟ್ಮಾಸ್ಫಿಯರ್ ತುಂಬ ಸಾಕಷ್ಟು ನಾವು ಪಲ್ಯೂಟ್ ಮಾಡಿದ್ವಿ. ಸೊ ವಿ ಹ್ಯಾವ್ ಗಿವನ್ ಲಾಟ್ ಅಮೌಂಟ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ನ ಅಥವಾ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಸ್ ಏನಿದೆಯಲ್ಲ ಅದನ್ನೆಲ್ಲ ತುಂಬ ಬಿಡ್ತಾ ಇದ್ವಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ರೈನ್ ವೈಲ್ ಫಾಲಿಂಗ್ ಡೌನ್, ಅಥವಾ ನಾವು ನೈಟ್ರಿಕ್ ಆ್ಯಸಿಡ್ ಇರ್ಬೋದು, ಸಲ್ಫ್ಯೂರಿಕ್ ಆ್ಯಸಿಡ್ ಇರ್ಬೋದು, ಇದೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನೇಚರಲ್ಲಿ ತುಂಬ ಬಿಡ್ತಾ ಇದ್ದೀವಿ. ಹಾಗಾಗಿ ಏನಾಗ್ತಾ ಇದೆ, ಬಿಕಾಸ್ ಆಫ್ ದಿ ಇಂಡಸ್ಟ್ರಿಯಲೈಸೇಷನ್ ಇರ್ಬೋದು, ಅಥವಾ ಹ್ಯೂಮನ್ ಇಂಟರ್ವೆನ್ಷನ್ ಇರ್ಬೋದು, ಗ್ರೀಡಿನೆಸ್ ಆಫ್ ದಿ ಮ್ಯಾನ್ ಇರ್ಬೋದು, ಇದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ, ಅಥವಾ ನಾವು ಫಾಯಿಲ್ ಫ್ಯೂಯಲ್ಸ್ನ ತುಂಬ ಬರ್ನ್ ಮಾಡ್ತಾ ಇದ್ವಿ. ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ ಏನಾಗ್ತಾ ಇದೆ, ಆಲ್ ದೀಸ್ ಗೇಷಿಯಸ್ ಫಾರ್ಮ್ಸ್ ಎಲ್ಲ ಏನಾಗ್ತದೆ ಮೇಲ್ಗಡೆ ಹೋಗ್ತದೆ. ಬಿಕಾಸ್ ದೇ ಆರ್ ಲೈಟರ್ ಆಗಿರುತ್ತೆ, ಹಾಗಾಗಿ ಮೇಲ್ಗಡೆ ಹೋದಾಗ ಇಟ್ ಗೋಯಿಂಗ್ ಟು ಅಕ್ಯುಮುಲೇಟ್ ಅಲಾಂಗ್ ವಿತ್ ದ ಕ್ಲೌಡ್. ಸೊ ಮಳೆಯಾಗಿ ಬರ್ಬೇಕಾದ್ರೆ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಕಂಟೈನ್ ಲಾಟ್ ಆಫ್ ಇಂಪ್ಯೂರಿಟೀಸ್ ಇನ್ ಇಟ್. ಪರ್ಟಿಕ್ಯುಲರ್ಲಿ ಆ್ಯಸಿಡ್ ರೈನ್ ಅಂತ ಕೇಳಿರ್ಬೋದು. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಪ್ರೆಸೆಂಟ್ ಇನ್ ದಿ ರೈನ್ ವಾಟರ್ ಅದೇನಾಗುತ್ತೆ ಅಂದರೆ ಆ್ಯಸಿಡ್ ರೈನ್ ಥರ ಬೀಳೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಅದು ನನಗೆ ಇಂಪ್ಯೂರಿಟೀಸ್ ಆಗಿರೋದು. ನೆಕ್ಸ್ಟ್ ಗ್ರೌಂಡ್ ವಾಟರ್ನ ತೊಗೊಳ್ಳೋಣ ಅಂತ ಅಂದ್ಕೊಳ್ಳೋಣ. ಗ್ರೌಂಡ್ ವಾಟರಲ್ಲಿ ಏನಾಗಿರುತ್ತೆ, ನೇಚರ್ ಆಗಿರುತ್ತೆ. ಬಿಕಾಸ್ ಅದು ಯಾವುದೂ ಕಾಂಟ್ಯಾಕ್ಟಿಗೆ ಬಂದಿರಲ್ಲ. ಆದರೆ ಇಟ್ ಗೋಯಿಂಗ್ ಟು ಹ್ಯಾವ್
ಆರ್ಗ್ಯಾನಿಕ್ ಇಂಪ್ಯೂರಿಟೀಸು ಅದರೊಳಗಡೆ ಆರ್ಗ್ಯಾನಿಕ್ ಇಂಪ್ಯೂರಿಟೀಸಿಂದ ಫ್ರೀ ಇರುತ್ತೆ, ಕ್ಲಿಯರ್ ಆಗಿರುತ್ತೆ ನೋಡೋದಕ್ಕೆ. ಆದರೆ ಫಿಲ್ಟ್ರಿಂಗ್ ಆ್ಯಕ್ಷನ್ ಆಫ್ ದಿ ಸಾಯಿಲ್ ಏನು ಮಾಡಿಕೊಂಡು ಪ್ಯೂರ್ ಆಗಿರುತ್ತೆ. ಆದರೆ ಇಟ್ ಗೋಯಿಂಗ್ ಟು ಕಂಟೈನ್ ಲಾರ್ಜ್ ಕ್ವಾಂಟಿಟಿ ಆಫ್ ಡಿಸಾಲ್ಡ್ ಸಾಲ್ಟ್ಸ್ ಇರುತ್ತೆ ಅದರೊಳಗಡೆ. ಸೊ ಹಾಗಾಗಿ ನನಗೆ ಅದನ್ನು ಹಾಗೆ ಕುಡಿಯೋಣ ಅಂತಂದರೆ ಆಗಲ್ಲ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಸೋರ್ಸಸ್ ಆಫ್ ವಾಟರ್. ಸರ್ಫೇಸಲ್ಲಿ ಇರ್ಬೋದು, ಅದ್ರಲ್ಲೂ ಪೊಲ್ಯೂಟ್ ಆಗಿದೆ. ನೆಕ್ಸ್ಟ್ ರೈನ್ ವಾಟರ್ ತೊಗೊಳ್ಳೋಣ, ಅದು ಪೊಲ್ಯೂಟ್ ಆಗಿದೆ. ಅಂಡರ್ಗ್ರೌಂಡ್ ವಾಟರ್ ತೊಗೊಳ್ಳೋಣ ಅಂದರೆ ಅದು ಭೂಮಿ ಒಳಗಡೆ ಇದೆ, ಏನು ಪೊಲ್ಯೂಟೆಂಟ್ ಆಗಿಲ್ಲ, ಯಾವುದು ಆರ್ಗ್ಯಾನಿಕ್ ಮ್ಯಾಟ್ರ್ ಬಂದಿಲ್ಲ. ಅಥವಾ ನನಗೆ ರಿವರ್ ಜೊತೆಗೆ ಇರುವಂಥ ಎಲ್ಲ ಮೆಟಲ್ ಅಯಾನ್ಸ್ ಎಲ್ಲ ಇಲ್ಲ ಅಂತ ಅಂದ್ಕೊಂಡ್ರು. ಅಂಡರ್ಗ್ರೌಂಡ್ ವಾಟರ್ ಒಳಗಡೆನೂ ಸಮ್ ಸಾಲ್ಟ್ ವಿಲ್ ಬಿ ದೇ. ಸೊ ಹಾಗಾಗಿ ಅದನ್ನು ನಾನು ಹಾಗೆ ಕುಡಿಯೋದಕ್ಕಾಗಲ್ಲ. ಸೊ ಸೀ ವಾಟರ್ ತೊಗೊಂಡ್ರೆ ತುಂಬ ಮೋಸ್ಟ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್ ಪರ್ಪಸಸ್ ಯಾವುದು ಅಂತಂದರೆ ನನಗೆ ಸೀ ವಾಟರ್. ಬಿಕಾಸ್ ಅಲ್ಲೇನಾಗ್ತಿದೆ ಅಂದರೆ ಎವಾಪರೇಷನ್ ಆಗ್ತಾ ಇದೆ. ಸೊ ಅದು ಆ್ಯಕ್ಚುಲಿ ಸಲೈನ್ ಇರುತ್ತೆ, ಆಲ್ಕಲೈನ್ ನೇಚರ್ ಇರುತ್ತೆ, ಹಾಗಾಗಿ ಅದನ್ನು ನಾನು ಕುಡಿಯೋಕ್ಕೆ ಬರಲ್ಲ. ಸೊ ದಿಸ್ ಆರ್ ದಿ ಡಿಫ್ರೆಂಟ್ ವಾಟರ್. ಸೊ ಇಟ್ ಕಂಟೈನ್ಸ್ ಲಾಟ್ ಆಫ್ ಇಂಪ್ಯೂರಿಟೀಸ್ ಇರುತ್ತೆ. ಸೊ ಅದು ಸೀ ವಾಟರ್ ಆಗಿರ್ಬೋದು, ರೈನ್ ವಾಟರ್ ಆಗಿರ್ಬೋದು, ಎಲ್ಲ ಯಾವುದೇ ರೀತಿ ಫಾರ್ಮ್ಸ್ ಆಫ್ ವಾಟರ್ ಅಂತಂದರೆ ಇಟ್ ಗೋಯಿಂಗ್ ಟು ಕಂಟೈನ್ ಲಾಟ್ ಆಫ್ ಇಂಪ್ಯೂರಿಟೀಸ್. ಆ ಇಂಪ್ಯೂರಿಟೀಸ್ ಅಂದರೆ ಫಿಸಿಕಲ್ ಇಂಪ್ಯೂರಿಟೀಸ್ ಇರ್ಬೋದು, ಕೆಮಿಕಲ್ ಇಂಪ್ಯೂರಿಟೀಸ್ ಇರ್ಬೋದು, ಇಲ್ಲ ಅಂದರೆ ಬಯಾಲಜಿಕಲ್ ಇಂಪ್ಯೂರಿಟೀಸ್ ಇರ್ಬೋದು. ಸೊ ಹಾಗಾಗಿ ಏನು ಬಿಕಾಸ್ ಆಫ್ ಆಲ್ ದೀಸ್ ಇಂಪ್ಯೂರಿಟೀಸ್ ನಮಗೆ ಅದು ಇಟ್ ಈಸ್ ಮೇಡ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್ ಪರ್ಪಸಸ್. ಫಿಸಿಕಲ್ ಇಂಪ್ಯೂರಿಟೀಸ್ ಅಂದರೆ ಯಾವುದು ಅಂದರೆ ಸಸ್ಪೆಂಡೆಡ್ ಇಂಪ್ಯೂರಿಟೀಸ್ ಲೈಕ್ ಸ್ಯಾಂಡ್ ಇರ್ಬೋದು, ಕ್ಲೇ ಇರ್ಬೋದು, ಡಿಕೇಡ್ ವೆಜಿಟೇಬಲ್ಸ್, ಡೆಡ್ ಅನಿಮಲ್ಸ್, ಇದೆಲ್ಲ ಬರ್ಬೇಕಾದ್ರೆ ಏನು ಮಾಡುತ್ತೆ, ತನ್ನ ಜೊತೆಗೆ ತನ್ನ ಒಳ್ಳೆ ಎಲ್ಲನೂ ಎಳ್ಕೊಳ್ತಾ ಬರ್ತಾ ಇರ್ತದೆ. ಆಮೇಲೆ ಕೊಲೈಡಲ್ ಇಂಪ್ಯೂರಿಟೀಸ್ ಇರ್ಬೋದು, ಫೈನ್ಲಿ ಡಿವೈಡೆಡ್ ಕ್ಲೇ ಇರ್ಬೋದು, ಸ್ಯಾಂಡ್ ಇರ್ಬೋದು, ಕಲರಿಂಗ್ ಮ್ಯಾಟರ್ ಇರ್ಬೋದು, ವೇಸ್ಟ್ ಪ್ರಾಡಕ್ಟ್ ಇರ್ಬೋದು, ಇದೆಲ್ಲನೂ ಇರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಫಿಸಿಕಲ್ ಇಂಪ್ಯೂರಿಟೀಸ್. ಇಟ್ ಕ್ಯಾನ್ ಬಿ ಈಸಿಲಿ ಸಪ್ರೇಟೆಡ್ ಬೈ ಯೂಸಿಂಗ್ ಫಿಲ್ಟ್ರೇಷನ್, ಬೈ ಯೂಸಿಂಗ್ ದಿ ಫಿಸಿಕಲ್ ಮೆಥಡ್ಸ್. ಹಂಗಾಗಿ ಇದನ್ನು ಫಿಸಿಕಲ್ ಇಂಪ್ಯೂರಿಟೀಸ್ ಅಂತ ಹೋಗ್ತಾರೆ. ಅದೇ ರೀತಿ ಇಟ್ ಮೇ ಆಲ್ಸೋ ಕಂಟೈನ್ಸ್ ಲಾಟ್ ಆಫ್ ಕೆಮಿಕಲ್ ಇಂಪ್ಯೂರಿಟೀಸು, ಮೆಟಲ್ಸ್ ಲೈಕ್ ಐರನ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಮ್ಯಾಂಗನೀಸು, ಆರ್ಸೆನಿಕ್, ಬೇರಿಯಂ, ಕ್ಯಾಡ್ಮಿಯಂ, ಲೆಡ್, ಮರ್ಕ್ಯುರಿ, ಸೆಲೆನಿಯಂ, ಸಿಲ್ವರ್, ಈ ಅಯಾನ್ಸ್ ಇರ್ಬೋದು, ಸಾಲ್ಟ್ಸ್ ಇರ್ಬೋದು, ಫ್ಲೋರೈಡ್ಸ್, ನೈಟ್ರೈಟ್ಸ್, ಆರ್ಗ್ಯಾನಿಕ್ ಕೆಮಿಕಲ್ಸ್, ಕ್ಲೋರೋಫಾರ್ಮು, ಹ್ಯಾಲೋಸ್ಟಿಕ್ ಆ್ಯಸಿಡ್ಸು, ಟ್ರೈಹ್ಯಾಲೋಮಿಥೇನ್ಸು, ಇದೆಲ್ಲನೂ ಇರುತ್ತೆ. ಅದ್ರ ಜೊತೆಗೆ ಡೈಸ್ ಇರ್ಬೋದು, ಪೇಂಟ್ಸ್ ಇರ್ಬೋದು, ಪೆಟ್ರೋಲಿಯಂ ಪ್ರಾಡಕ್ಟ್ ಇರ್ಬೋದು, ಪೆಸ್ಟಿಸೈಡ್ಸ್, ಡಿಟರ್ಜೆಂಟ್, ಡ್ರಗ್ಸ್, ಟೆಕ್ಸ್ಟೈಲ್ ಮೆಟೀರಿಯಲ್ಸ್, ಇದು ಎಲ್ಲದೂ ನಾವು ಏನಂತ ಕರಿತೀವಿ ಕೆಮಿಕಲ್ ಇಂಪ್ಯೂರಿಟೀಸ್. ಇದು ನಾನು ಸಿಂಪಲ್ ಬೈ ಫಿಸಿಕಲ್ ಮೆಥಡ್ ಐ ಕೆನಾಟ್ ರಿಮೂವ್ ಇಟ್. ಐ ಹ್ಯಾವ್ ಟು ಡೂ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಬೇರೆ ಥರ ಮೆಥಡ್ ಮಾಡಿ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ. ಕೆಮಿಕಲ್ ಮೆಥಡ್ ಮಾಡಿ ರಿಮೂವ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಇಂಪ್ಯೂರಿಟೀಸು ಕೆಮಿಕಲ್ ಇಂಪ್ಯೂರಿಟೀಸ್ ಅಂತ ಕರಿತಾ ಹೋದರು. ಅದೇ ರೀತಿ ನಾವೀಗ ಬಯಾಲಜಿಕಲ್ ಇಂಪ್ಯೂರಿಟೀಸ್ ತೊಗೊಳ್ಳೋಣ. ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಲೈಕ್ ಆಲ್ಗಿ ಇರ್ಬೋದು, ಫಂಗೈ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಪ್ರೋಟೋಜಾ ಇರ್ಬೋದು, ಪ್ಯಾಥೋಜನ್ಸ್ ಇರ್ಬೋದು, ಮೈಕ್ರೋಬ್ಸು, ವೈರಸಸ್ಸು, ಪ್ಯಾರಸೈಟ್ಸ್ ಆ್ಯಂಡ್ ದೇರ್ ಎಗ್ಸ್, ಈ ಸಿಸ್ ಅಂತ ಕರೀತಾರೆ. ಇದೆಲ್ಲದಕ್ಕೂ ನಾವೇನಂತ ಕರಿತೀವಿ ಬಯಾಲಜಿಕಲ್ ಇಂಪ್ಯೂರಿಟೀಸ್ ಅಂತ ಕರಿತೀವಿ. ಸೊ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ವಾಟ್ ಆರ್ ದಿ ಡಿಫ್ರೆಂಟ್ ಬಯಾಲಜಿಕಲ್ ಆ್ಯಂಡ್ ಕೆಮಿಕಲ್ ಇಂಪ್ಯೂರಿಟೀಸ್ ಆಫ್ ದಿ ವಾಟರ್ ಅಂತ ಕೇಳ್ಬೋದು. 3ರಲ್ಲಿ ಅದರ 2 ಕೇಳ್ತಾರೆ. 2 ಮಾರ್ಕ್ಸ್ ಕ್ವಶನ್ಗೆ ಇದು ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಸೊ ಈಗೇನಾಗಿದೆ, ನಮ್ಗೆ ವಾಟರ್ ಇದೆ, ಸೋರ್ಸ್ ಆಫ್ ವಾಟರ್ ಯಾವುದು ಅಂತ ಗೊತ್ತಾಯಿತು. ಸೊ ಯಾವ ಥರ ಪೊಲ್ಯೂಷನ್ ಇದೆ ಅಂತ ಗೊತ್ತಾಯಿತು. ಅದೇ ರೀತಿ ಈ ವಾಟರ್ಗಳನ್ನ ನಾವು 2 ಥರ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಸಾಫ್ಟ್ ವಾಟರ್ ಅಂತ ಕರಿತೀವಿ, ಇದಕ್ಕೆ ಹಾರ್ಡ್ ವಾಟರ್ ಅಂತ ಕರಿತೀವಿ. ಬೇಸ್ಡ್ ಆನ್ ಹೌ ಮಚ್ ಲ್ಯಾದರ್ ಇಟ್ ಗೋಯಿಂಗ್ ಟು ಗಿವ್ ವಿತ್ ಅ ಸೋಪ್, ಆ ಬೇಸಿಸ್ ಮೇಲೆ ಅದನ್ನು ಹಾರ್ಡ್ ವಾಟರ್, ಸಾಫ್ಟ್ ವಾಟರ್ ಅಂತ ಹೇಳ್ತೀವಿ. ಅದೇನಾದರೂ ಲ್ಯಾದರ್ ಕೊಡ್ತು ಅಂತಂದರೆ ಸಾಫ್ಟ್ ವಾಟರ್ ಅಂತ ಹೇಳ್ತೀವಿ. ಲ್ಯಾದರ್ ಕೊಡಲಿಲ್ಲ ಅಂದರೆ ಅದನ್ನು ಹಾರ್ಡ್ ವಾಟರ್ ಅಂತ ಕರಿತೀವಿ. ಸೊ ಸಾಫ್ಟ್ ವಾಟರಲ್ಲಿ ಕಂಟೈನ್ಸ್ Na+K+ ಅಯಾನ್ಸ್ ಇರುತ್ತೆ ಅದರಲ್ಲಿ. ಹಾಗಾಗಿ ರೆಡಿಲಿ ಲ್ಯಾದರ್ನ ಕೊಡುತ್ತದು. ಈ ಹಾರ್ಡ್ ವಾಟರಲ್ಲಿ ಏನಾಗುತ್ತೆ ಅಂದರೆ Na+K+ ಇದೆಲ್ಲ ಅದೇನಾಗುತ್ತೆ ಕ್ಯಾಲ್ಶಿಯಂ ಅಥವಾ ಮೆಗ್ನೀಷಿಯಂ ಅಯಾನ್ಸಿಂದ ಆಗಿರುತ್ತೆ. ಹಾಗಾಗಿ ಇಟ್ ಡಸಂಟ್ ಗಿವ್ ಎ ಲ್ಯಾದರ್. ಸೊ ಲ್ಯಾದರ್ನ ಕೊಡುತ್ತೆ, ಇನ್ನೊಂದು ಲ್ಯಾದರ್ ಕೊಡೋದಿಲ್ಲ. ಸೊ ಲ್ಯಾದರ್ ಕೊಡಲಿಲ್ಲ ಅಂತಂದರೆ ಅಂಥ ವಾಟರ್ಗೆ ನಾವೇನಂತ ಕರಿತೀವಿ ಹಾರ್ಡ್ ವಾಟರ್ ಅಂತ ಕರಿತೀವಿ. ಸೊ ಹಾರ್ಡ್ನೆಸ್ ಆಫ್ ವಾಟರ್ ಯಾಕೆ ಬಂದಿರುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಕಂಟೈನ್ ಡಿಸಾಲ್ವ್ ಸಾಲ್ಟ್ ಆಫ್ ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ. ಇಟ್ ಗೋಯಿಂಗ್ ಟು ಕಂಟೈನ್ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಇರುತ್ತೆ. ಸೋಪ್ಸ್ ಅದ್ರ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂತಂದರೆ ಅದು ಲ್ಯಾದರ್ನ ಕೊಡೋದಿಲ್ಲ. ಯಾಕೆ ಲ್ಯಾದರ್ನ ಕೊಡೋಲ್ಲ ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಸ್ಟಿಕ್ಕಿ ಸ್ಕ್ಯಾಮ್ ವಿಚ್ ಮೇಕ್ ಎ ಸ್ಟಿಕ್ಕಿ ಡಿಪಾಸಿಟ್ ಆನ್ ದಿ ಸ್ಕಿನ್ ಆರ್ ಏರ್ ಆನ್ ಬಾತಿಂಗ್. ಸೊ ನೀವು ಕೆಲವು ಸಲ ನೋಡಿರ್ಬೋದು, ಬಟ್ಟೆ ಒಣಗಿ ಹಾಕಿರ್ತೀರ, ನೀವು ಒಗೆದು ಒಣಗಿ ಹಾಕಿದ್ದೀರಾ ಅಂತ ಇಟ್ಕೊಳ್ಳೋಣ. ನಿಮ್ಮ ವಾಟರಲ್ಲಿ ಏನಾದರೂ ಆಲ್ಕಲೈನ್ ಇತ್ತು ಅಂತ ಇಟ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಒಣಗಿದಾಗ ವಾಶ್ ಮಾಡಿ ಜಾಲ್ಸಿ ಹಾಕಿರ್ತೀರ, ಎಲ್ಲ ಒಣಗಿದೆ ಅಂತ ಅನಿಸುತ್ತೆ. ಆದರೆ ಪರ್ಟಿಕ್ಯುಲರ್ಲಿ ವೈಟ್ ಮೇಲೆ ಏನಿರ್ತಂದರೆ ಅಲ್ಲಲ್ಲಿ ಎಲ್ಲೋ ಪ್ಯಾಚಸ್ ಆಗಿರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ದಿಸ್ ಸ್ಟಿಕ್ಕಿ ಸ್ಕ್ಯಾಮ್ ಇರುತ್ತೆ. ಅಥವಾ ನಾವು ಸ್ಕಿನ್ ವಾಶ್ ಮಾಡಿರ್ತೀವಿ, ಆ ಸೋಪಲ್ಲಿ ಕರೆಕ್ಟಾಗಿಲ್ಲ ಅಂತಂದರೆ ಸ್ಕಿನ್ ಸ್ನಾನ ಮಾಡಿದ್ರು ಹಂಗೆ ಅಂಟಂಟು ಅನಿಸ್ತಾ ಇರುತ್ತೆ. ಅಥವಾ ಏರ್ ಕ್ಲೀನ್ ಮಾಡಿದ್ರು ಅದೇ ಥರ ಆಗ್ತಾ ಇರುತ್ತೆ. ಇದೆಲ್ಲ ಬಿಕಾಸ್ ಆಫ್ ದಿ ಹಾರ್ಡ್ನೆಸ್ ಆಫ್ ವಾಟರ್. ನಮ್ಮ ವಾಟರ್ ಹಾರ್ಡ್ ಆಗಿದ್ದಾಗ ಸೋಪ್ ಡಸಂಟ್ ವರ್ಕ್ ಆನ್ ದಟ್. pH ಆಫ್ ವಾಟರ್ ಈಸ್ ಮೋರ್ ದ್ಯಾನ್ 8.5. ಸೊ ಈಗ ನಿಮಗೆ ಸೋರ್ಸಸ್ ಆಫ್ ವಾಟರ್ ಗೊತ್ತಾಯಿತು. ಇಂಪ್ಯೂರಿಟೀಸ್ ಎಲ್ಲ ಆದಾಗ ಏನಾಗ್ತಾ ಇದೆ, ಅದು ಹಾರ್ಡ್ನೆಸ್ಸು ಜಾಸ್ತಿ ಆಗ್ತಾ ಇದೆ. ಹಾರ್ಡ್ನೆಸ್ ಯಾಕೆ ಆಗ್ತಾ ಇದೆ ಅಂದರೆ ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್ ಅದರಲ್ಲಿ ಡಿಸಾಲ್ವ್ ಆಗಿರುತ್ತೆ. ಹಾಗಾಗಿ ಅದ್ರದ್ದು pH ಎಷ್ಟಾಗಿರುತ್ತೆ 8.5 ಆಗಿರುತ್ತೆ. ಆ್ಯಕ್ಚುಲಿ ಪ್ಯೂರ್ ವಾಟರ್ ಅಂದರೆ ಏನಾಗಬೇಕಾಗಿತ್ತು, ಅದು 7 ಆಗಬೇಕಾಗಿತ್ತು. ಆದರೆ ಜನರಲಿ ನಮ್ದು ಏನು ಕುಡಿತೀವಲ್ಲ ನೀರು, ದಟ್ ಈಸ್ ಅಸಿಡಿಕ್ ಇನ್ ನೇಚರ್ ಬಿಕಾಸ್ ಇಟ್ ಗೋಯಿಂಗ್ ಟು ಕಂಟೈನ್ ಲಾಟ್ ಆಫ್ ಅಯಾನ್ಸ್ ಇರುತ್ತೆ. ಹಾಗಾಗಿ ಅದು
ಅಸ್ಲಿಕ್ ಆಗಿರುತ್ತೆ. ಅಸ್ಲಿಕ್ ಆಗಿತ್ತು ಅಂದ್ರೂ ಇಟ್ ಶುಡ್ ಬಿ ಲೆಸ್ ದ್ಯಾನ್ 7 ಆಗಬೇಕಾಗಿತ್ತು. ಆದರೆ ಇಲ್ಲೇನಾಗ್ತಿದೆ 8.5 ಆಗ್ತಾ ಇದೆ ಹಾರ್ಡ್ ವಾಟರ್ದು. ಸೊ ಆ್ಯಕ್ಚುಲಿ ಅದನ್ನು ಯಾವ ಯೂನಿಟಲ್ಲಿ ಮೆಷರ್ ಮಾಡ್ತಾರೆ ಅಂದರೆ, ಕಾಮನ್ ಯೂನಿಟ್ ಯಾವುದು ಅಂದರೆ ಪಾರ್ಟ್ಸ್ ಪರ್ PPM ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಇನ್ ಟರ್ಮ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್ ಆರ್ ಮಿಲಿಗ್ರಾಮ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್ ಪರ್ ಲೀಟರ್. ಅದ್ರ ಮೇಲೆ ಅಪ್ ಟು 75 PPM ಇತ್ತು ಅಂದರೆ ಸಾಫ್ಟ್ ವಾಟರ್ ಅಂತ ಕರಿತೀವಿ, ಅಪ್ ಟು 100 PPM ಇತ್ತು ಅಂದರೆ ಹಾರ್ಡ್ ವಾಟರ್ ಅಂತ ಕರಿತೀವಿ, ಅಪ್ ಟು 350 ಇತ್ತು ಅಂತಂದರೆ ವೆರಿ ಹಾರ್ಡ್ ವಾಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಿ ವಾಟರ್ ಬೇಸ್ಡ್ ಆನ್ ದಿ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ water. Hard water can be rendered soft by methods like ion exchange process, nanofiltration, reverse osmosis. So ಈಗ ಹಾರ್ಡ್ ಆಗಿದೆ, ಇಟ್ ಮೇಡ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್ ಪರ್ಪಸಸ್, ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಡ್ರಿಂಕಬಲ್ ಫಾರ್ಮ್ಗೆ ಅದನ್ನು ತೊಗೊಂಬರಬೇಕು. ಆ ಪ್ರೋಸೆಸ್ ಯಾವುದರಿಂದ ಮಾಡ್ತೀವಿ ಅಂತಂದರೆ ಐದರ್ ಐ ಕ್ಯಾನ್ ಗೋ ಫಾರ್ ಅಯಾನ್ ಎಕ್ಸ್ಚೇಂಜ್ ಪ್ರೋಸೆಸ್ಗೆ ಹೋಗ್ಬೋದು, ನ್ಯಾನೋ ಫಿಲ್ಟ್ರೇಷನ್ಗೆ ಹೋಗ್ಬೋದು, ರಿವರ್ಸ್ ಆಸ್ಮಾಸಿಸ್ ಬಗ್ಗೆ ನಾನು ಮಾಡ್ತಾ ಹೋಗ್ಬೋದು. ಹಾಗಾದರೆ ಏಕೆನ್ ಟೈಪ್ಸ್ ಆಫ್ ಹಾರ್ಡ್ನೆಸ್ನ ತೊಗೊಂಡ್ರೆ ನನಗೆ 2 ಟೈಪ್ ಅಂತ ಹೇಳ್ತೀವಿ. ಒಂದಕ್ಕೆ ಟೆಂಪರರಿ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಪರ್ಮನೆಂಟ್ ಅಂತ ಹೇಳ್ತೀವಿ. ಟೆಂಪರರಿ ಏನಿದೆ ಇಟ್ಸ್ ಡ್ಯೂಸ್ ದಿ ಪ್ರೆಸೆನ್ಸ್ ಆಫ್ ಬೈಕಾರ್ಬನೇಟ್ಸ್ ಆಫ್ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಮ್. ಇಟ್ ಕ್ಯಾನ್ ಬಿ ಈಸಿಲಿ ರಿಮೂವ್ ಬೈ ಬಾಡಿ. ಸೊ ಈಸಿಯಾಗಿ ವಾಶ್ ತೆಕ್ಕೊಂಡ್ಬಿಡ್ಬೋದು ನಾವು. ಪರ್ಮನೆಂಟ್ ಹಾರ್ಡ್ನೆಸ್ ಇಸ್ ಡ್ಯೂ ಟು ದಿ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಮ್ ಇದ್ದರೆ, ಸಲ್ಫೇಟ್ಸ್ ಆ್ಯಂಡ್ ಕ್ಲೋರೈಡ್ಸ್ ಆಫ್ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಇದ್ದರೆ ಹಾರ್ಡ್ ಯಾಕಾಗಿರುತ್ತೆ ಅಂದರೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮ್ ಸಾಲ್ಟ್ ಇರೋದಕ್ಕೋಸ್ಕರ ಹಾರ್ಡ್ ಆಗಿರುತ್ತೆ. ಅದೇನಾದರೂ ಬೈಕಾರ್ಬನೇಟ್ಸ್ ಆಯಿತು ಅಂದರೆ ಈಸಿಯಾಗಿ ರಿಮೂವ್ ಮಾಡ್ಬೋದು, ಹೀಟ್ ಮಾಡಿದಾಗ ಹೊರಟೋಗುತ್ತೆ. ಅದೇನಾದರೂ ಕ್ಲೋರೈಡ್ಸ್ ಫಾಸ್ಫೇಟ್ಸ್ ಆಫ್ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಆಗಿತ್ತು ಅಂದರೆ ಅದಕ್ಕೆ ಪರ್ಮನೆಂಟ್ ಹಾರ್ಡ್ನೆಸ್ ಅಂತ ಹೇಳ್ತಾರೆ. ಅದನ್ನು ಬಾಯ್ಲ್ ಮಾಡಿ ನಾನು ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ನಾನು ಬೇರೆ ಯಾವ್ದಾದ್ರು ಮೆಥಡ್ನ ತೊಗೋಬೇಕು, ಅಯಾನ್ ಎಕ್ಸ್ಚೇಂಜ್ ಮೆಥಡ್ ತೊಗೋಬೇಕು, ಆಸ್ಮಾಸಿಸ್ ಮೆಥಡ್ ತೊಗೋಬೇಕು. ಈ ರೀತಿ ಬೇರೆ ಬೇರೆ ಮೆಥಡ್ ಮಾಡಿ ಅದನ್ನು ನಾನು ಏನು ಮಾಡಬೇಕಾಗತ್ತೆ, ರಿಮೂವ್ ಮಾಡಬೇಕಾಗತ್ತೆ. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ಅಂದರೆ ಸಾಫ್ಟ್ನಿಂಗ್ ಆಫ್ ವಾಟರ್ ಅಂತ ಹೇಳ್ತೀವಿ. ರಿಮೂವ್ ಆರ್ ರೆಡ್ಯೂಸ್ ದಿ ಹಾರ್ಡ್ನೆಸ್ ಆಫ್ ವಾಟರ್. ಸೊ ಹಾರ್ಡ್ನೆಸ್ ಆಫ್ ವಾಟರ್ನ ರೆಡ್ಯೂಸ್ ಮಾಡ್ತೀವಲ್ಲ, ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಸಾಫ್ಟನಿಂಗ್ ಆಫ್ ವಾಟರ್ ಅಂತ ಕರಿತೀವಿ. ಹಾಗಂದ್ರೆ ಏನು, ನಿಮಗೆ ಯಾಕೆ ಅದು ಹಾರ್ಡ್ ಆಗಿದೆ, ಬಿಕಾಸ್ ಇಟ್ ಗೋಯಿಂಗ್ ಟು ಕಂಟೈನ್ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ ಇದೆ. ಆ ಮೆಗ್ನೀಷಿಯಮ್ ಕ್ಯಾಲ್ಸಿಯಂ ಸಾಲ್ಟ್ನ ರೀಪ್ಲೇಸ್ ಮಾಡಿಬಿಟ್ರೆ ಅವಾಗ ಏನಾಗುತ್ತೆ, ನನಗೆ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಸೋಡಾ ಲೈಮ್ ಪ್ರೋಸೆಸ್ ಮಾಡ್ಬೋದು, ಜಿಯೋಲೈಟ್ ಪ್ರೋಸೆಸ್ ಮಾಡ್ಬೋದು, ಅಯಾನ್ ಎಕ್ಸ್ಚೇಂಜ್ ಮೆಥಡು, ರಿವರ್ಸ್ ಆಸ್ಮಾಸಿಸ್ ಮೆಥಡು, ಈ ಎಲ್ಲ ಮೆಥಡ್ ಮಾಡ್ಕೊಂಡು ನಾನು ಏನು ಮಾಡ್ಕೋಬೋದು, ನನ್ನ ವಾಟರ್ನ ಹಾರ್ಡ್ ವಾಟರ್ ಸಾಫ್ಟ್ ವಾಟರ್ ಆಗಿ ನಾನು ಕನ್ವರ್ಟ್ ಮಾಡ್ಬೋದು. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮೆಥಡ್ ಅಂದರೆ ರಿವರ್ಸ್ ಆಸ್ಮಾಸಿಸ್ ಮೆಥಡ್ ಅಂತಾರೆ. ಆ ಮೆಥಡು ಎಫೆಕ್ಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ನಾವು ಅದನ್ನು ದಟ್ ಮೆಥಡ್ ಕ್ಯಾನ್ ಬಿ ಯೂಸ್ ಟು ಸಾಫನ್ ದಿ ಹಾರ್ಡ್ ವಾಟರ್ ಇಂಟು ಎ ಸಾಫ್ಟ್ ವಾಟರ್. ಅದಕ್ಕಿಂತ ಮುಂಚೆ ನಮಗೆ ರಿವರ್ಸ್ ಆಸ್ಮಾಸಿಸ್ ಅಂತ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಆಸ್ಮಾಸಿಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಈಗ 2 ಸೊಲ್ಯೂಷನ್ ತೊಗೊಂಡ್ರೆ 2 ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ಗಳು ಬೇರೆ ಬೇರೆ ಇದೆ ಅಂತ ಇಟ್ಕೊಳ್ಳೋಣ. ಅವೆರಡರ ಮಧ್ಯದಲ್ಲಿ ಏನು ಮಾಡಿದ್ದೀನಿ, ಒಂದು ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಹಾಕ್ಬಿಟ್ಟು ಐ ಮೇಕ್ ದಿ ಸೊಲ್ಯೂಷನ್ ಟು ಫ್ಲೋ. ಒಂದು ಬೀಕರ್ನ ತೊಗೊಳ್ತೀನಿ, ಬೀಕರಲ್ಲಿ ಏನು ಮಾಡ್ತೀನಿ, ಒಂದು ಮಧ್ಯದಲ್ಲಿ ಸೆಮಿ ಪರ್ಮೇಬಲ್ ಮೆಂಬರ್ನ ಹಾಕ್ತೀನಿ, ಒಂದು ಕಡೆಗೆ ಒಂದು ಸೊಲ್ಯೂಷನ್ ಹಾಕ್ತೀನಿ, ಇನ್ನೊಂದು ಕಡೆಗೆ ಒಂದು ಸೊಲ್ಯೂಷನ್ ಹಾಕ್ತೀನಿ. ಆ 2 ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ಗಳು ಏನಾಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಸೊ ಅವಾಗ ಏನು ಮಾಡುತ್ತೆ ಅಂದರೆ ಈ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಏನು ಮಾಡುತ್ತೆ ಅಂದರೆ ಅಲೋಸ್ ದಿ ಫ್ಲೋ ಆಫ್ ಸಾಲ್ವೆಂಟ್ ಫ್ರಮ್ ಒನ್ ಲೇಯರ್ ಟು ಅನದರ್ ಲೇಯರ್. ಎಲ್ಲಿ ತನಕ ಆಗುತ್ತೆ ಅಂದರೆ ಒನ್ಸ್ ದ ಕಾನ್ಸಂಟ್ರೇಷನ್ ಆಫ್ ಬೋತ್ ಲೇಯರ್ಸ್ ವಿಲ್ ಬಿಕಮ್ ಸೇಮ್, ಅಲ್ಲಿ ತನಕ ಏನಾಗ್ತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ. ಫ್ಲೋ ಆಫ್ ಸಾಲ್ವೆಂಟ್ ಯಾವಾಗ ಹೆಂಗಾಗುತ್ತೆ ಅಂದರೆ ಫ್ರಮ್ ಲೋ ಕಾನ್ಸಂಟ್ರೇಷನ್ ಟು ಹೈ ಕಾನ್ಸಂಟ್ರೇಷನ್ಗೆ, ಲೋ ಕಾನ್ಸಂಟ್ರೇಷನ್ ಹೈ ಕಾನ್ಸಂಟ್ರೇಷನ್ಗೆ ಮೂವ್ ಆಗ್ತಾ ಇರುತ್ತೆ. ಇಲ್ಲಿ ತನಕ ಮೂವ್ ಆಗ್ತಾ ಇರುತ್ತೆ ಟಿಲ್ ಬೋತ್ ಆಫ್ ದೆಮ್ ವಿಲ್ ಬಿಕಮ್ ಈಕ್ವಲ್. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಆಸ್ಮಾಸಿಕ್ ಅಂತ ಕರಿತೀವಿ. ಯಾಕೆ ಮೂವ್ ಆಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂದರೆ ಅದಕ್ಕೆ ಡ್ರೈವಿಂಗ್ ಫೋರ್ಸ್ ಯಾವುದು ಅಂದರೆ ಆಸ್ಮಾಟಿಕ್ ಪ್ರೆಷರ್. ಸೊ ಈಗ ಏನು ಆಸ್ಮಾಸಿಸ್ ಅಂದರೆ ಏನು, 2 ಸೊಲ್ಯೂಷನ್ ಇದೆ, ಮೊದಲು ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಹಾಕಿದ್ರೆ ಆ 2 ಸೊಲ್ಯೂಷನ್ ಏನು ಮಾಡುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುತ್ತೆ. ಯಾವ ಥರ ಮೂವ್ ಆಗುತ್ತೆ ಅಂದರೆ ಲೋ ಕಾನ್ಸಂಟ್ರೇಷನ್ ಇರುವಂಥ ಸೊಲ್ಯೂಷನ್ನು ಹೈ ಕಾನ್ಸಂಟ್ರೇಷನ್ ಕಡೆಗೆ ಮೂವ್ ಆಗುತ್ತೆ. ಈ ಮೆಥಡ್ಗೆ ಈ ಪ್ರೋಸೆಸ್ ಅಂತ ಕರಿತೀವಿ, ಆಸ್ಮಾಸಿಸ್ ಅಂತ ಕರಿತೀವಿ. ಅದೇನಾದರೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಯಿತು ಅಂದರೆ ಲೋ ಕಾನ್ಸಂಟ್ರೇಷನಿಂದ ಹೈಗೆ ಬರೆದರೆ ಹೈಯಿಂದ ಲೋಗೆ ಬರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ರಿವರ್ಸ್ ಆಸ್ಮಾಸಿಸ್ ಅಂತ ಕರಿತೀವಿ. ಸೊ ನಮ್ಮದು ಏನು ಆಸ್ಮಾಸಿಸ್ ಮಾಡ್ತಾ ಇದ್ದೀವಲ್ಲ, ಆಸ್ಮಾಸಿಸ್ನ ಏನು ಮಾಡ್ಬೋದು, ಸ್ಲೋ ಮಾಡ್ಬೋದು, ಯಾವಾಗ ಬೇಕೋ ಅವಾಗ ನಿಲ್ಲಿಸ್ಕೋಬೋದು, ಬೇಕು ಅಂದರೆ ರಿವರ್ಸ್ ಮಾಡ್ಬೋದು. ಹೇಗೆ ಮಾಡ್ತಾರೆ ಅಂತಂದರೆ ಅದಕ್ಕೆ ಏನು ಮಾಡ್ತಾರೆ, ಎಕ್ಸ್ಟರ್ನಲ್ ಪ್ರೆಷರ್ನ ಅಪ್ಲೈ ಮಾಡ್ತಾರೆ. ಎಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೋ ಆ ಸೈಡ್ಗೆ ಏನು ಮಾಡ್ತೀವಿ, ಪ್ರೆಷರ್ನ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಆಸ್ಮಾಟಿಕ್ ಪ್ರೆಷರ್ನ ಅಪ್ಲೈ ಮಾಡಿದ್ರೆ ಆಸ್ಮಾಸಿಸ್ ಏನಾಗುತ್ತೆ, ರಿವರ್ಸ್ ಆಗಿಬಿಡುತ್ತೆ, ರಿವರ್ಸ್ ಡೈರೆಕ್ಷನ್ಗೆ ಹೋಗ್ಬಿಡುತ್ತೆ. ಆವಾಗ ಸೊಲ್ಯೂಷನಿಂದ ಏನಾಗುತ್ತೆ, ಸಾಲ್ವೆಂಟ್ ಸೈಡ್ಗೆ ಮೂವ್ ಆಗ್ತಾ ಹೋಗುತ್ತೆ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ರಿವರ್ಸ್ ಆಸ್ಮಾಸಿಸ್. ಆಸ್ಮಾಸಿಸಲ್ಲಿ ಅಂದರೆ ಏನು, ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಇಟ್ಟಿದ್ವಿ, 2 ಕಡೆಗೆ ಬೇರೆ ಬೇರೆ ಸೊಲ್ಯೂಷನ್ ಇದ್ದೀನಿ. ಆಸ್ಮಾಸಿಸ್ ಅಂದರೆ ಏನು ಮಾಡುತ್ತೆ, ಲೋ ಇರೋವಂಥದ್ದು ಹೈಗೆ ಮೂವ್ ಆಗುತ್ತೆ. ರಿವರ್ಸ್ ಆಸ್ಮಾಸಿಸ್ ಅಂದರೆ ಏನು ಮಾಡ್ತೀವಿ, ಹೈ ಇರೋದು ಲೋಗೆ ಮೂವ್ ಆಗುತ್ತೆ. ಬೈ ದಿ ಎಕ್ಸ್ಟರ್ನಲ್ ಪ್ರೆಷರ್ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಪ್ರೆಷರ್ನ ಎಷ್ಟು ಮಾಡ್ತೀವಿ ಅಂದರೆ ಆಸ್ಮಾಟಿಕ್ ಪ್ರೆಷರ್ಗೆ ಜಾಸ್ತಿ ಅಪ್ಲೈ ಮಾಡ್ತೀವಲ್ಲ, ಇದಕ್ಕೆ ನಾವೇನಂತೀವಿ, ರಿವರ್ಸ್ ಆಸ್ಮಾಸಿಸ್ ಅಂತ ಕರಿತೀವಿ. ಆಗ ರಿವರ್ಸ್ ಆಸ್ಮಾಸಿಸಲ್ಲಿ ಏನಾಗುತ್ತೆ,
Reverse osmosis has a number of applications, such as the important ಏನು ಅಂದರೆ purification of drinking water, demineralization of hard water, desalination of chlorine water, sea water, ಇದನ್ನೆಲ್ಲನೂ ಪ್ರಿನ್ಸಿಪಲ್ ಇದ್ರದ್ದೆಲ್ಲಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಫ್ರೆಶ್ ವಾಟರ್ ಇಸ್ ಕೆಪ್ಟ್ ಇನ್ ಒನ್ ಸೈಡ್ ಆಫ್ ದಿ ಸೆಮಿಪರ್ಮೆಬಲ್ ಮೆಂಬ್ರೇನ್ ಸೊಲ್ಯೂಷನ್, ಅದರಲ್ಲಿ ಇನ್ನೊಂದು ಕಡೆಗೆ ಏನು ಮಾಡ್ತಾ ಇದ್ವಿ ಅಂಡ್ ಸೊಲ್ಯೂಷನ್ ಟು ಬಿ ಪ್ಯೂರಿಫೈಡ್ ಆರ್ ಡಿಅನೈಸ್ಡ್ ಆನ್ ದಿ ಅದರ್. ಸೊ ಪ್ಯೂರು ವಾಟರ್ನ ಎರಡು ಕಡೆಗೆ ತೊಗೊಳ್ತಾ ಇದ್ವಿ, ಮಧ್ಯದಲ್ಲಿ ಸೆಮಿಪರ್ಮೆಬಲ್ ಮೆಂಬ್ರೇನ್ ಹಾಕ್ತಾ ಇದ್ವಿ. ಪ್ರೆಷರ್ ಹಾಕ್ತಾ ಇದ್ದೀನಿ, ಪ್ರೆಷರ್ ಹಾಕ್ತಾ ಇದ್ದಾಗ ಏನಾಗ್ತಾ ಇದೆ, ಅದು ಅಯನೈಸ್ಡ್ ಇರೋವಂಥದ್ದು ಕಡಿಮೆ ಇರುತ್ತೆ. ಹಾಗಾಗಿ ಅದೇನಾಗುತ್ತೆ ಅಂದರೆ ಪ್ರೆಷರ್ ಹಾಕಿದ ತಕ್ಷಣ ಏನು ಮಾಡುತ್ತೆ, ನಿಮ್ಮದು ಫ್ರೆಶ್ ವಾಟರ್ ಏನಿದೆಯಲ್ಲ, ಸಾಲ್ವೆಂಟ್ ಏನಿದೆಯಲ್ಲ, ಅದು ಸ್ಟಾರ್ಟ್ ಮೂವಿಂಗ್. ಅವಾಗ ಏನಾಗುತ್ತೆ, ಅಕ್ರಾಸ್ ದ ಪ್ರೆಷರ್ ಇಸ್ ಎಕ್ಸೆಸ್ಟೆಡ್ ಆನ್ ದಿ ಸೈಡ್ ಆಫ್ ದಿ ಸೊಲ್ಯೂಷನ್ ಟು ಫೋರ್ಸ್ ದಿ ವಾಟರ್ ಮಾಲಿಕ್ಯೂಲ್ಸ್ ಟು ಅಕ್ರಾಸ್ ದಿ ಮೆಂಬ್ರೇನ್ ಟುವರ್ಡ್ಸ್ ದಿ ಫ್ರೆಶ್ ವಾಟರ್ ಸೈಡ್. ಸೊ ರಿವರ್ಸ್ ಆಸ್ಮೋಸಿಸ್ ಮಾಡಿ ಅವಾಗ ಏನಾಗುತ್ತೆ, ನಿಮಗೆ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಚಿತ್ರದಲ್ಲಿದೆ. ಸೊ ನಾನು ಇಲ್ಲಿ ಸಿ ವಾಟರ್ನ ತೊಗೊಂಡಿದ್ದೀನಿ. ಸಿ ವಾಟರ್ ಫುಲ್ ಒಳಗಡೆ ಇದೆ. ನೆಕ್ಸ್ಟ್ ಅದು ಸಿ ವಾಟರ್ಗೆ ಏನು ಮಾಡ್ತಾ ಇದ್ದೀನಿ, ಸೆಮಿಪರ್ಮೆಬಲ್ ಮೆಂಬ್ರೇನ್ ಮುಖಾಂತರ ಪಾಸ್ ಮಾಡ್ತಾ ಇದ್ದೀನಿ. ಮೇಲ್ಗಡೆಯಿಂದ ಎಕ್ಸ್ಟರ್ನಲ್ ಪ್ರೆಷರ್ ಹಾಕಿ ಪಿಸ್ಟನ್ ಯೂಸ್ ಮಾಡ್ಕೊಂಡು ಎಕ್ಸ್ಟರ್ನಲ್ ಪ್ರೆಷರ್ ಹಾಕ್ತಾ ಇದ್ದೀನಿ. ಅವಾಗ ಏನಾಗುತ್ತೆ ಅಂದರೆ ಸಿ ವಾಟರಿಂದ ಸೆಮಿಪರ್ಮೆಬಲ್ ಮೆಂಬ್ರೇನ್ ಮುಖಾಂತರ ಏನಾಗುತ್ತೆ, ಫ್ರೆಶ್ ವಾಟರ್ ಬರುತ್ತೆ, ಅದನ್ನು ನಾನು ಕಲೆಕ್ಟ್ ಮಾಡ್ತೀನಿ. ಇದಕ್ಕೆ ನಾವೇನಂತ ಕರಿತೀವಿ, ರಿವರ್ಸ್ ಆಸ್ಮಾಸಿಸ್ ಅಂತ ಕರಿತೀವಿ. ಸೊ ಇದ್ರ ರಿವರ್ಸ್ ಆಸ್ಮಾಸಿಸ್ ಮಾಡೋದ್ರಿಂದ ಏನಾಗುತ್ತೆ, ನಂದು ವಾಟರ್ ಏನಿದೆಯಲ್ಲ ಅದು ಪ್ಯೂರ್ ಆಗಿ ಬರ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಈಗ ನೌ ಡೇಸ್ ದೇ ಆರ್ ಯೂಸಿಂಗ್ UV ಲೈಟ್ ಯೂಸ್ ಮಾಡ್ತಾರೆ, ಓಝೋನ್ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿರುವಂಥ ಮೈಕ್ರೋ ಬಯಾಲಜಿಕಲ್ ಆಕ್ಟಿವಿಟಿ ಅಥವಾ ಬಯಾಲಜಿಕಲ್ ಕಂಟಾಮಿನೇಷನ್ಸ್ ಏನಿದೆಯಲ್ಲ ಅದನ್ನು ರಿಮೂವ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ತಾರೆ. ಇಲ್ಲ ಅಂದರೆ ಕಾರ್ಬನ್ ಫಿಲ್ಟರ್ಸ್ನ ಯೂಸ್ ಮಾಡ್ಬೋದು ಟು ಕೆಮಿಕಲ್ಸ್, ಅದರ್ ಕೆಮಿಕಲ್ಸ್ ಮತ್ತು ಓಡರ್ನ ರಿಮೂವ್ ಮಾಡೋಕ್ಕೆ. ಯೂಶಲಿ ಸೆಲ್ಯುಲೋಸ್ ಟ್ರೈಅಸಿಟೇಟ್ ಆರ್ ಪಾಲಿಅಮೈಡ್ಸ್ ಆರ್ ಯೂಸ್ಡ್ ಆಸ್ ಎ ಸೆಮಿಪರ್ಮೆಬಲ್ ಮೆಂಬ್ರೇನ್. Not only in purification of water, but also in food ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರೆ, ಫಾರ್ಮಾಗಳಲ್ಲಿ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಕಡೆಗೆ ರಿವರ್ಸ್ ಆಸ್ಮಾಸಿಸ್ನ ಮಾಡ್ತಾ ಹೋಗ್ತಾರೆ. ಸೊ ಟು ರಿಮೂವ್ ದಿ ಬ್ಯಾಕ್ಟೀರಿಯಾ ಆಫ್ ದಿ ಬ್ರೈನ್ ಫ್ರಮ್ ದಿ ಮೀಟ್, ಆಲ್ಕೋಹಾಲ್ ರಿಮೂವಲ್ ಫ್ರಮ್ ದಿ ಸ್ಪಿರಿಟ್ಸ್, ಶುಗರ್ ಇಂಡಸ್ಟ್ರಿ ಅವರು ಈ ಕಡೆ ಇಲ್ಲೆಲ್ಲನೂ ಏನು ಮಾಡ್ತಾ ಹೋಗ್ತಾರೆ, ರಿವರ್ಸ್ ಆಸ್ಮಾಸಿಸ್ನ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ರಿವರ್ಸ್ ಆಸ್ಮಾಸಿಸ್ದು ಅಡ್ವಾಂಟೇಜಸ್ ಏನು ಅಂತ, ಇಟ್ ರಿಮೂವ್ಸ್ ಅಯಾನಿಕ್, ನಾನ್ ಅಯಾನಿಕ್, ಕೊಲಾಯ್ಡಲ್, ಹೈ ಮಾಲಿಕ್ಯುಲರ್ ವೇಟ್ ಆಸ್ಮಾಟಿಕ್ ಮ್ಯಾಟ್ರಸ್ನೆಲ್ಲ ಈಸಿಯಾಗಿ ಎಫಿಷಿಯೆಂಟ್ಲಿ ತೆಗಿತಾ ಹೋಗುತ್ತೆ. ಆ ಮೆಂಬ್ರೇನ್ ಏನು ಯೂಸ್ ಮಾಡ್ತೀವಲ್ಲ ಅದರದ್ದು ಕ್ವಾಲಿಟಿ ಏನಾಗಿರುತ್ತೆ, ಹೈ ಇರುತ್ತೆ. ಅದನ್ನು ಇಮಿಡಿಯೇಟ್ಲಿ ರೀಪ್ಲೇಸ್ ಮಾಡ್ಕೋಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅಂದರೆ ಲೋ ಕ್ಯಾಪಿಟಲ್ ಕಾಸ್ಟು, ಲೋ ಆಪ್ರೇಟಿಂಗ್ ಕಾಸ್ಟು, ಹೈ ರಿಯಲಬಿಲಿಟಿ ಮೇಕ್ಸ್ ದಿಸ್ ಮೆಥಡ್ ಸುಪಿಯರ್ ದ್ಯಾನ್ ಎನಿ ಅದರ್ ಮೆಥಡ್. ನಾನು ಸೋಡಾ ಲೈಮ್ ಮೆಥಡ್ ಹೇಳಿದೆ, ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಹೇಳಿದೆ, ಹಾಗೆ ಬೇರೆ ಬೇರೆ ಮೆಥಡ್ ಇದೆ. ಎಲ್ಲ ಮೆಥಡ್ಗಿನ ಚೀಪೆಸ್ಟ್ ಆಗಿರುವಂಥದ್ದು, ಎಫಿಷಿಯೆಂಟ್ ಆಗಿರುವಂಥದ್ದು ಮಾಡುವಂಥದ್ದು ಯಾವ ಮೆಥಡ್ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ರಿವರ್ಸ್ ಆಸ್ಮಾಸಿಸ್ ಮೆಥಡ್ ಅಂತ ಕರಿತೀವಿ. ಇದನ್ನು ನಿಮಗೆ 4 ಮಾರ್ಕ್ ಕೇಳ್ತಾರೆ. ಹೌ ಡು ಯು ರಿಮೂವ್ ದಿ ವಾಟ್ ಈಸ್ ಹಾರ್ಡ್ನೆಸ್ ಆಫ್ ವಾಟರ್, ಹೌ ಡು ಯು ರಿಮೂವ್ ದಿ ಹಾರ್ಡ್ನೆಸ್ ಆಫ್ ವಾಟರ್ ಬೈ ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಅಂತ ಕೇಳ್ಬೋದು, ಇಲ್ಲಾಂದರೆ ರಿವರ್ಸ್ ಆಸ್ಮಾಸಿಸ್ ಮೆಥಡ್ ಅಂತ ಕೇಳ್ಬೋದು. ಸೊ ನೀವು ಪ್ರಿನ್ಸಿಪಲ್ ಬರೀಬೇಕಾಗತ್ತೆ, ಹೇಗೆ ಮಾಡ್ತೀವಿ ಅಂತ ಪ್ರೋಸೆಸ್ನ ಬರೀಬೇಕಾಗತ್ತೆ, ಅಡ್ವಾಂಟೇಜಸ್ನ ಬರೀಬೇಕಾಗತ್ತೆ. ನೆಕ್ಸ್ಟ್ ಇದು ಎರಡನೇ ಮೆಥಡ್ ಯೂಸ್ ಮಾಡ್ತೀವಿ, ಅದಕ್ಕೆ ಏನಂತ ಕರಿತೀವಿ, ಡಿಮಿನರಲೈಸೇಷನ್ ಆರ್ ಡಿಅಯನೈಸೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಇದನ್ನು ಸಾಫ್ಟ್ನಿಂಗ್ ಆಫ್ ದಿ ಹಾರ್ಡ್ ವಾಟರ್ ಮಾಡ್ತಾ ಇದ್ದೀವಿ, ಹಾರ್ಡ್ ವಾಟರ್ನ ಸಾಫ್ಟ್ ಮಾಡ್ತಾ ಇದ್ದೀವಿ, ಅದರದ್ದು ಅಯಾನ್ ಕಾನ್ಸಂಟ್ರೇಷನ್ ಏನಿದೆಯಲ್ಲ ಅದನ್ನು ಡಿಕ್ರೀಸ್ ಮಾಡ್ತಾ ಇದ್ದೀವಿ, pH-ನ ಲೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಡಿಮಿನರಲೈಸೇಷನ್ ಆರ್ ಡಿಅಯನೈಸೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಇದಕ್ಕೆ ಏನು ಮಾಡ್ತೀವಿ ಅಂತಂದರೆ ನಾವು ಅಯಾನ್ ಎಕ್ಸ್ಚೇಂಜಸ್ನ ಯೂಸ್ ಮಾಡ್ತೀವಿ. ಅಯಾನ್ ಎಕ್ಸ್ಚೇಂಜ್ ಅಂದರೆ ಏನು ಅಂದರೆ ಅದು ರಿವರ್ಸಿಬಲ್ ಅಯಾನ್ಸ್ ಏನಾಗ್ತಾ ಇರುತ್ತೆ, ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಬಿಟ್ವೀನ್ ಲಿಕ್ವಿಡ್ ಆ್ಯಂಡ್ ಎ ಸಾಲಿಡ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಅಯಾನ್ ಎಕ್ಸ್ಚೇಂಜ್ ಪ್ರೋಸೆಸ್ ಅಂತ ಕರಿತೀವಿ. ಅಲ್ಲಿ ಏನು ಮಾಡ್ತೀವಿ ಅಂದರೆ ಅನ್ಡಿಸೈರಬಲ್ ಅಯಾನ್ಸ್ ಏನಿರುತ್ತಲ್ಲ ಫ್ರಮ್ ದಿ ಲಿಕ್ವಿಡ್ ಅದನ್ನು ಈಸಿಯಾಗಿ ನಾವು ರಿಮೂವ್ ಮಾಡ್ತೀವಿ ಯೂಸಿಂಗ್ ಎ ರೆಸಿನ್. The devices in which the ion exchange occurs are commonly called as demineralizers or ion exchange resins ಅಂತ ಕರಿತೀವಿ. ಸೊ ಈಗ ಏನಾಗಿದೆ ನನಗೆ ಗೊತ್ತು, ಯಾವಾಗ ನನಗೆ ಹಾರ್ಡ್ ಆಗಿರುತ್ತೆ ವಾಟರು, ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಅಯಾನ್ಸ್ ಇದ್ದಾಗ ಅದು ಹಾರ್ಡ್ ಆಗಿರುತ್ತೆ. ಸಾಫ್ಟ್ ಆಗಿದ್ದಾಗ ಏನಾಗುತ್ತೆ, ಅದರಲ್ಲಿ ಸೋಡಿಯಮು, ಪೊಟ್ಯಾಷಿಯಮ್ ಆಗಿರುತ್ತೆ. ಸೊ ಜಸ್ಟ್ ನಾನು ಅಯಾನ್ಸ್ನ ರೀಪ್ಲೇಸ್ ಮಾಡಿದ್ರೆ, ಅಯಾನ್ಸ್ನ ಎಕ್ಸ್ಚೇಂಜ್ ಮಾಡಿದ್ರೆ ನಂದು ಹಾರ್ಡ್ ವಾಟರ್ ಇದ್ದಿದ್ದು ಏನಾಗುತ್ತೆ, ಸಾಫ್ಟ್ ವಾಟರ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಮೆಥಡ್ಸ್ ಅಥವಾ ಏನು ಆಪ್ರೇಟರ್ಸ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಏನಂತ ಕರೀತಾರೆ, ಡಿಮಿನರಲೈಸರ್ಸ್ ಅಂತ ಕರೀತಾರೆ, ಇಲ್ಲಾಂದರೆ ಅಯಾನ್ ಎಕ್ಸ್ಚೇಂಜರ್ಸ್ ಅಂತ ಕರೀತಾರೆ. ಈ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಅಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಏನಿದೆಯಲ್ಲ ಅದನ್ನು ಸಾಫ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. Ion exchange is a water treatment method where one or more undesirable ionic contaminants are removed from the water by exchange with another non-objectionable or less objectionable ionic substances. So, both ionic and cationic ions can be easily removed by using this method using different types of ion exchangers. Ion exchange involves the removing of hardness ions of calcium and magnesium. Calcium magnesium na replace ಮಾಡುತ್ತೆ with sodium or potassium ಇಂದ replace ಮಾಡ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ವಾಟರ್ದೆಲ್ಲ ಏನಾಗ್ತಾ ಹೋಗುತ್ತೆ, ಸಾಫ್ಟ್ ಆಗ್ತಾ ಹೋಗುತ್ತೆ. ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಮಾಡ್ತಾ ಹೋಗ್ತಾರೆ. ಸೊ ಆ್ಯಕ್ಚುಲಿ ಅಯಾನ್ ಎಕ್ಸ್ಚೇಂಜರಲ್ಲಿ 2 ಥರ ಅಯಾನ್ ಎಕ್ಸ್ಚೇಂಜಸ್ ಇರುತ್ತೆ. ಒಂದಕ್ಕೆ
ಅಯಾನ್ ಎಕ್ಸ್ಚೇಂಜಸ್ ಅಂತ ಹೇಳ್ತಾರೆ. ಅಲ್ಲಿ ಪಾಸಿಟಿವ್ ಅಯಾನ್ಸ್ ಕೆಟಯಾನ್ಸ್ ಏನಾಗುತ್ತೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಅದೇ ರೀತಿ ಅನಯಾನ್ಸ್ ಏನು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇದೆಯಲ್ಲ ಅದಕ್ಕೆ ಏನಂತ ಕರಿತೀವಿ ಅನಯಾನ್ಸ್ ಅಂತ ಕರಿತೀವಿ. ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ನಾವು ನೆಗೆಟಿವ್ ಅಯಾನ್ ರೆಸಿನ್ಸ್ನ ಯೂಸ್ ಮಾಡ್ತೀವಿ ಅಥವಾ ನೆಗೆಟಿವ್ ಎಕ್ಸ್ಚೇಂಜರ್ಸ್ನ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕೆಟಯಾನ್ ಅಂತಂದರೆ ಅದರಲ್ಲಿ ಏನಾಗಿರ್ಬೋದು Ca2+, Mg2+, Fe2+, H+, ಇದನ್ನೆಲ್ಲ ರಿಮೂವ್ ಮಾಡುತ್ತೆ. ಅನಯಾನ್ ಅಂತಂದರೆ Cl-, SO4₂-, HSO3- ಇದನ್ನೆಲ್ಲ ನಾವು ರಿಮೂವ್ ಮಾಡ್ತಾ ಹೋಗ್ತೀವಿ. ಸೊ 2 ಥರ ರೆಸಿನ ಯೂಸ್ ಮಾಡ್ತೀವಿ. ಕೆಟಯಾನ್ಸ್ನ ರಿಮೂವ್ ಮಾಡಬೇಕು ಅಂದರೆ ಒಂದು ಥರ ರೆಸಿನ ಯೂಸ್ ಮಾಡ್ತೀವಿ. ಅನಯಾನ್ಸ್ನ ರಿಮೂವ್ ಮಾಡಬೇಕು ಅಂದರೆ ಇನ್ನೊಂದು ಥರ ರೆಸಿನ್ಸ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಫಸ್ಟ್ ಹಾರ್ಡ್ ವಾಟರ್ ಏನು ಮಾಡ್ತೀವಲ್ಲ ಹೇಗೆ ಮಾಡ್ತಾರೆ ಈ ಪ್ರೊಸೀಜರ್ ಏನು ಅಂದರೆ ಹಾರ್ಡ್ ವಾಟರ್ ಫಸ್ಟ್ ಪಾಸ್ ಥ್ರೂ ದಿ ಕೆಟಯಾನ್ ಎಕ್ಸ್ಚೇಂಜ್ ರೆಸಿನ್ಗೆ ಅದನ್ನು ಪಾಸ್ ಮಾಡ್ತೀವಿ. ಸೊ ಕೆಟಯಾನ್ ಅಂದರೆ ಏನಾಗಿರುತ್ತೆ ನಿಮ್ಮ ವಾಟರ್ ಒಳಗಡೆ ಕ್ಯಾಲ್ಶಿಯಮು ಮೆಗ್ನೀಷಿಯಮು ಅದರದ್ದೆಲ್ಲ ಅದೆಲ್ಲ ಏನಾಗಿರುತ್ತೆ ಕೆಟಯಾನ್ಸ್ ಇರುತ್ತೆ. ಅದನ್ನು ಎಕ್ಸ್ಚೇಂಜ್ ಮಾಡ್ತೀವಿ ವಿತ್ H+ ಅಯಾನ್ಸ್ ಆಫ್ ದಿ ರೆಸಿನ್. ಸೊ ರೆಸಿನ್ ಒಳಗಡೆ ಇರುವಂಥ H+ ಅಯಾನ್ಸ್ ಎಲ್ಲ ನೆಗೆಟಿವ್ಲಿ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್ ಏನಿದೆಯಲ್ಲ ಅದನ್ನೆಲ್ಲನೇ ಏನು ಮಾಡ್ತೀವಿ ನಾವು H+ ಅಯಾನ್ಸಿಂದ ರೀಪ್ಲೇಸ್ ಮಾಡ್ತೀವಿ. ಸೊ ಅವಾಗ ವಾಟರ್ ಏನು ಹೊರಗಡೆ ಬರುತ್ತಲ್ಲ ಕೆಟಯಾನ್ ಅಯಾನ್ ಎಕ್ಸ್ಚೇಂಜರಿಂದ ಬಂದಾಗ ಕೆಟಯಾನ್ ಎಕ್ಸ್ಚೇಂಜ್ ರೆಸಿನಿಂದ ಹೊರಗಡೆ ಬಂದಾಗ ಅದು ಅಸಿಡಿಕ್ ಆಗಿರುತ್ತೆ. ಬಿಕಾಸ್ ಅದ್ರ ಕೆಟಯಾನ್ಸ್ ಎಲ್ಲ ಹೊರಟೋಗ್ಬಿರುತ್ತೆ. ಓನ್ಲಿ H+ ಅಯಾನ್ಸ್ ಮಾತ್ರ ಇರುತ್ತೆ. ದೇರ್ಫೋರ್ ಇಟ್ ಈಸ್ ಅಸಿಡಿಕ್ ಇನ್ ನೇಚರ್. ಆಮೇಲೆ ಆ ವಾಟರ್ನ ತೊಗೊಂಡು ದೆನ್ ಇಟ್ ಈಸ್ ಪಾಸ್ಡ್ ಥ್ರೂ ದಿ ಅಯಾನ್ ಎಕ್ಸ್ಚೇಂಜ್ ರೆಸಿನ್. ಅದನ್ನು ಅಯಾನ್ ಎಕ್ಸ್ಚೇಂಜ್ ರೆಸಿನ್ಗೆ ಹಾಕ್ತಾರೆ. ಆವಾಗ ಏನಾದರೂ ನಿಮ್ಮ ಸೊಲ್ಯೂಷನ್ ಒಳಗಡೆ Cl-, SO4₂-, HSO3- ಏನಾದರೂ ಇತ್ತು ಅಂದರೆ ಅದೇನಾಗುತ್ತೆ ಅಂದರೆ OH- ಇಂದ ಎಕ್ಸ್ಚೇಂಜ್ ಆಗುತ್ತೆ. ಇಟ್ಸ್ ಎ ವೆರಿ ಸಿಂಪಲ್ ಮೆಥಡ್ ಎಕ್ಸ್ಚೇಂಜ್ ಅಯಾನ್ ಎಕ್ಸ್ಚೇಂಜ್. ಅಯಾನ್ ಏನಾಗ್ತಾ ಹೋಗುತ್ತೆ ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಇದನ್ನು ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಅಂತ ಕರೀತಾರೆ. ಫಸ್ಟ್ ಎಲ್ಲ ಏನು ಮಾಡ್ತೀವಿ ಕೆಟಯಾನ್ಸ್ನೆಲ್ಲ ರಿಮೂವ್ ಮಾಡ್ತೀವಿ. ಓನ್ಲಿ H+ ಮಾತ್ರ ಹೊರಗಡೆ ಬರುತ್ತೆ. ಇನ್ನೊಂದ್ಸಲ ತೊಗೊಳ್ತೀವಿ ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಅನಯಾನ್ಸ್ ರಿಮೂವ್ ಆಗುತ್ತೆ OH- ಹೊರಗಡೆ ಬರುತ್ತೆ. ಸೊ ಅವೆರಡೂ ಕಂಬೈನ್ ಮಾಡ್ಕೊಂಡಾಗ ನನಗೇನಾಗುತ್ತೆ ಅಂದರೆ ಅವೆರಡೂ ಕಲೆಕ್ಟ್ ಮಾಡಿಕೊಂಡು ಬೇರೆ ಚೇಂಬರಲ್ಲಿ ಕಲೆಕ್ಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀವಿ. ಆವಾಗ ನನಗೆ ವಾಟರ್ ಬರ್ತಾ ಇರುತ್ತೆ. ಆ ವಾಟರ್ಗೆ ನಾವೇನಂತ ಕರಿತೀವಿ ಡಿಮಿನರಲೈಸ್ಡ್ ಡಿಅಯನೈಸ್ಡ್ ವಾಟರ್ ಅಂತ ಕರಿತೀವಿ. ಅಂದ್ರೇನು ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಆಲ್ ದಿ ಅಯಾನ್ಸ್. ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇರೋಲ್ಲ, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇರೋಲ್ಲ. ಕಂಪ್ಲೀಟ್ಲಿ ಇಟ್ ಇಸ್ ಫ್ರೀ ಫ್ರಮ್ ವಾಟರ್. ಸೊ ಅಂಥ ವಾಟರ್ಗೆ ನಾವು ಡಿಅಯನೈಸ್ಡ್ ವಾಟರ್ ಅಂತ ಕರಿತೀವಿ ಅಥವಾ ಡಬಲ್ ಫಿಲ್ಟರ್ ವಾಟರ್ ಅಂತ ಕರೀತಾರೆ. ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಫಿಲ್ಟರ್ ವಾಟರ್, ಡಬಲ್ ಫಿಲ್ಟರ್ ವಾಟರ್ ಅಂತ ಹೇಳ್ತೀವಿ. ಸೊ ಡಬಲ್ ಫಿಲ್ಟರ್ ವಾಟರ್ಗೆ ಡಿಮಿನರಲೈಸ್ ಅಥವಾ ಡಿಅಯನೈಸ್ಡ್ ವಾಟರ್ ಅಂತ ಹೇಳ್ತಾರೆ. ಸೊ ನೀವು ಈ ಮೆಥಡಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ ಅಯಾನ್ ಎಕ್ಸ್ಚೇಂಜ್ ಮಾಡಿ ಬೋತ್ ಕೆಟಯಾನ್ ಮತ್ತು ಅನಯಾನ್ಸ್ನ ನಾವು ರಿಮೂವ್ ಮಾಡ್ತಾ ಹೋಗ್ತೀವಿ. ಇದರದ್ದು ಅಡ್ವಾಂಟೇಜಸ್ ಏನು ಅಂತಂದರೆ ಎಲ್ಲ ನಿಮ್ಮದು ಏನು ಹಾರ್ಡ್ ವಾಟರ್ ಇದೆಯಲ್ಲ ಅದನ್ನೆಲ್ಲ ತೆಗಿಬೇಕು. ಕೆಲವು ಸಲ ಸ್ಕೇಲಪ್ ಆಗುತ್ತೆ. ಸೊ ಹಾರ್ಡ್ ವಾಟರ್ಗಳೆಲ್ಲ ಏನಾಗುತ್ತೆ ಬಂದ್ಬಿಟ್ಟು ಕ್ಯಾಲ್ಶಿಯಮ್ದು ಮೆಗ್ನೀಷಿಯಮು ಸಾಲ್ಟ್ಸ್ ಏನಿರುತ್ತೆ ಕ್ಯಾಲ್ಶಿಯಂ ಕ್ಲೋರೈಡ್ಸು ಸಲ್ಫೇಟ್ಸು ಅದೆಲ್ಲ ಏನಾಗುತ್ತೆ ತಿಕ್ಕಾಗಿ ಸ್ಕೇಲ್ ಥರ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ತೆಗೆಯೋದಕ್ಕೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನೈಟ್ರೇಟ್ಸು ಆರ್ಸನಿಕ್ಗಳನ್ನೆಲ್ಲ ರಿಮೂವ್ ಮಾಡೋದಕ್ಕೆ ನಾನು ಅಯಾನ್ ಎಕ್ಸ್ಚೇಂಜ್ ಮೆಥಡ್ನ ಯೂಸ್ ಮಾಡ್ಕೋಬೋದು. ಬೇರೆ ಮೆಥಡ್ ಮಾಡಿದ್ರೆ ಕಷ್ಟ ಆಗುತ್ತೆ. ಬಟ್ ದಿಸ್ ಮೆಥಡ್ ಈಸ್ ವೆರಿ ಈಸಿ. ಆಮೇಲೆ ಹೈಲಿ ಅಸಿಡಿಕ್ಕು ಅಥವಾ ಆಲ್ಕಲೈನ್ ವಾಟರ್ ಎರಡಕ್ಕೂ ಇದನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ಕೋಬೋದು ಸಪ್ರೇಟ್. ದಿಸ್ ಇಸ್ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಎಕ್ವಿಪ್ಮೆಂಟ್ಸು ತುಂಬ ಕಾಸ್ಟ್ಲಿ ಇದೆ. ಕೆಮಿಕಲ್ಸ್ ಏನು ಹಾಕ್ತೀವಲ್ಲ ರೆಸಿನ್ಸ್ ಏನು ಯೂಸ್ ಮಾಡ್ತೀವಲ್ಲ ಅದು ಎಕ್ಸ್ಪೆನ್ಸಿವ್ ಆಗಿದೆ. ಟರ್ಬಿಡಿಟಿ ಏನಾದರೂ ಇತ್ತು ಅಂದರೆ ಪ್ರೋಸೆಸ್ಸು ತುಂಬ ಸ್ಲೋ ಆಗುತ್ತೆ. ಸೊ ನನಗೆ ಪ್ರಾಡಕ್ಟ್ ಅಂದರೆ ಎಂಡ್ ರಿಸಲ್ಟ್ ಏನಾಗುತ್ತೆ ಅದು ಚೆನ್ನಾಗಿ ಬರೋದಿಲ್ಲ. ಎಲ್ಲದಕ್ಕಿಂತ ಮೋರ್ ಇಂಪಾರ್ಟೆಂಟ್ ಏನು ಅಂದರೆ ನಾವು ಅದನ್ನು ಡಿಅಯನೈಸ್ಡ್ ವಾಟರ್ ಏನಾದ್ರು ತೊಗೊಳ್ತೀವಿ ಕುಡಿತೀವಿ ಅಂತಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಆಲ್ ದಿ ಅಯಾನ್ಸ್. ಕೆಲವೊಂದು ನಮ್ಮ ಬಾಡಿಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಬೇಕೇ ಬೇಕಾಗತ್ತೆ. ಮೇ ನಾಟ್ ಬಿ ಇನ್ ಎ ಲಾರ್ಜ್ ಕ್ವಾಂಟಿಟಿ ಬಟ್ ಸ್ಮಾಲ್ ಕ್ವಾಂಟಿಟಿನಲ್ಲಿ ಬೇಕಾಗತ್ತೆ. ಅದು ಕಂಪ್ಲೀಟ್ಲಿ ಏನಾಗ್ಬಿಡುತ್ತೆ ನಮ್ಮ ಬಾಡಿಗೆ ಸಿಗದೇ ಇರೋ ಥರ ಆಗುತ್ತೆ. ದಟ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ಅಪ್ ವಿತ್ ದಿಸ್ talk with a quotation that you have to save water. A drop of water is worth more than sack of gold to a thirsty man. ತುಂಬ ಬಾಯಾರಿಕೆ ಇದ್ದಾಗ ಅವನಿಗೆ ಚಿನ್ನ ಕೊಟ್ಟರೆ ಬೆಳ್ಳಿ ಕೊಟ್ಟರೆ ಆಸ್ತಿ ಕೊಟ್ಟರೆ ಪಾಸ್ತಿ ಕೊಟ್ಟರೆ ಬೇಕಾಗಲ್ಲ. ತುಂಬ ಬಾಯಾರಿಕೆ ಆಗಿರೋನಿಗೆ ಒಂದು ಡ್ರಾಪ್ ನೀರು ಕೊಟ್ಟರೆ ನಮಗೆ ಈಸಿ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತೀವಿ. ಸೊ ಮುಂಚೆ ಎಲ್ಲ ನಾವೇನು ಮಾಡ್ತಾ ಇದ್ವಿ ಮಳೆ ಬಂದರೆ ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ವಿ. ಈಗ ಆ ಥರ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಸೇವ್ ವಾಟರ್. ವಾಟರ್ ಇಸ್ ಎ ವೆರಿ ಪ್ರೀಷಿಯಸ್ ಥಿಂಗ್ ದಟ್ ವಿ ಹ್ಯಾವ್ ಇನ್ ದಿ ವರ್ಲ್ಡ್ ನಾವು. ಸೊ ಮುಂದಕ್ಕೆ ಇನ್ನೊಂದು ಸಲ ಏನಾದರೂ ವಾರ್ ಆಯಿತು ಅಂದರೆ ದಟ್ ಮೇ ಬಿ ಬಿಕಾಸ್ ಆಫ್ ವಾಟರ್ ಅಂತಲೇ ಹೇಳ್ತಾರೆ. ಥರ್ಡ್ ವರ್ಲ್ಡ್ ವಾರ್ ಏನಾದರೂ ಆಗುತ್ತೆ ಅಂದರೆ ದಟ್ ಇಸ್ ಬಿಕಾಸ್ ಆಫ್ ವಾಟರ್ ಅಂತಲೇ ಹೇಳ್ತಾರೆ. ಸೊ ದಟ್ಸ್ ವೈ ಇಟ್ಸ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಟು ಸೇವ್ ವಾಟರ್. ಥ್ಯಾಂಕ್ ಯು.